ಕೋಗಿಲು ಬಡಾವಣೆಯಲ್ಲಿ ಮನೆಯನ್ನ ಕಳ್ಕೊಂಡವರಿಗೆ ಮನೆಯನ್ನ ಕಟ್ಟಿಕೊಡಿಸುವಂತಹ ಸರ್ಕಾರದ ಇದೊಂದು ತೀರ್ಮಾನ ಅದು ಸರಿಯಿಲ್ಲ ಅನ್ನೋದ್ರ ಬಗ್ಗೆ ವಿಪಕ್ಷಗಳು ಅಸಮಾಧಾನವನ್ನ ಹೊರಹಾಕಿದ ನಂತರ ಸರಿಯಾದ ದಾಖಲೆಗಳಿದ್ರೆ ನಾವು ಕೊಡ್ತೀವಿ ಅನ್ನೋದನ್ನ ಸರ್ಕಾರ ಹೇಳಿತ್ತು. ಈಗ 25 ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರವನ್ನ ನೀಡುತ್ತೆ ಸರ್ಕಾರ. ಕೋಗಿಲು ಕದನದಲ್ಲಿ ಅರ್ಹರಿಗೆ ಮಾತ್ರ, ನೀವು ಎಲಿಜಿಬಲ್ ಇದ್ರೆ ಮಾತ್ರ, ನಿಮ್ಗೆ ಎಲ್ಲ ಅರ್ಹತೆಗಳಿದ್ರೆ ಮಾತ್ರ ನಿಮಗಲ್ಲಿ ಮನೆ ಸಿಗುತ್ತೆ. ಕರೆ ಮಾಡಿ ಒಟಿಪಿ ಪಡೆಯುತ್ತಿರುವ ಅಧಿಕಾರಿಗಳು ಮೊದಲ ಹಂತದಲ್ಲಿ 25ರಿಂದ 28 ಕುಟುಂಬಕ್ಕೆ ಹಕ್ಕುಪತ್ರವನ್ನು ಕೊಡ್ತಾರೆ. ಮನೆಗೆ ಬಂದು ಅರ್ಜಿಗೆ ಸಹಿ ಮಾಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಮನೆಯ ಮುಂದೆ ನಿಲ್ಲಿಸಿ ಫೋಟೋವನ್ನ ಕ್ಲಿಕ್ ಮಾಡಿದ್ದಾರೆ. ವಾಸಸ್ಥಳ ದೃಢೀಕರಣ ಪತ್ರಕ್ಕೆ ಅರ್ಜಿ ಸಲ್ಲಿಕೆಯನ್ನು ಕೂಡ ಮಾಡಿದ್ದಾರೆ. ಅರ್ಜಿ ಸಲ್ಲಿಸಿರೋದಕ್ಕೆ ಮೆಸೇಜ್ ಮೂಲಕ ಕನ್ಫರ್ಮೇಶನ್ ಕೂಡ ಮಾಡ್ತಾ ಇದ್ದಾರೆ. ಮನೆ ಮಾಲೀಕರು ಅಕ್ಕಪಕ್ಕ ನಿವಾಸಿಗಳಿಂದ ಸಾಕ್ಷಿ ಸಹಿ, ಅಂದ್ರೆ ಒಂದು ಇದು ಬೇಕಲ್ಲ, ಎವಿಡೆನ್ಸ್ ಬೇಕಲ್ಲ, ಆ ನಿಟ್ಟಿನಲ್ಲಿ ಸಾಕ್ಷಿ ಸಹಿಯನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಂದ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. ಅರ್ಹರಿಗೆ ಈಗಾಗಲೇ ಜಿಬಿಎ ಅಧಿಕಾರಿಗಳಿಂದ ಮೆಸೇಜ್ ಕೂಡ ಹೋಗಿದೆ. ಒಟ್ಟಾರೆ ಯಾರು ಅರ್ಹರಿದ್ದಾರೆ ಅವರಿಗೆ ಮನೆ ಕೊಡಿ, ನಮ್ದು ಯಾವುದೇ ತಕರಾರಿಲ್ಲ. ಆದ್ರೆ ನೀವು ಯಾವುದೋ ಬೇರೆ ದೇಶದಿಂದ ಬಂದು ಇಲ್ಲಿದ್ದು ಇಲ್ಲಿ ಫೇಕ್ ಡಾಕ್ಯುಮೆಂಟ್ ಎಲ್ಲ ಮಾಡಿಕೊಂಡು ಮನೆ ಪಡೆಯೋದು ಸರಿಯಲ್ಲ ಅನ್ನೋದು ಪ್ರತಿಪಕ್ಷಗಳ ಆಕ್ರೋಶ ಆಗಿತ್ತು. ಸರ್ಕಾರ ಇದೆಲ್ಲವನ್ನು ಕೂಡ ಈಗ ವೆರಿಫೈ ಮಾಡಿನೇ ಸುಮಾರು ಮೊದಲ ಹಂತದಲ್ಲಿ 25ರಿಂದ 28 ಜನರಿಗೆ ಹಕ್ಕುಪತ್ರ ಕೊಡ್ತಾರಂತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ಸತ್ತಾರ, ಮೊದಲ ಹಂತದಲ್ಲಿ ಎಷ್ಟು ಜನರಿಗೆ ಕೊಡ್ತಾರೆ? ಹಾಗೆ ಸುಮಾರು ಹೆಚ್ಚು ಕಮ್ಮಿ 150 ಮನೆಗಳು ಅಲ್ಲಿ ಇದ್ದು ಅನ್ನೋದು, ಅವರಿಗೆಲ್ಲ ಏನ್ ಮಾಡ್ತಾರೆ? ಸದ್ಯ ಈಗ ಯಾವ ಆಧಾರದ ಮೇಲೆಲ್ಲ ಇವರು ಹಕ್ಕುಪತ್ರವನ್ನು ಕೊಡ್ತಾ ಇದ್ದಾರೆ? ಯಾವಾಗ ಕೊಡ್ತಾರಂತೆ? ಏನ್ ಕತೆ? ರಂಜಿತ್, ಕೋಗಿಲ್ ಲೇಔಟ್ನ ಅಕ್ರಮ ಒತ್ತುವರಿ ತೆರವು ಪ್ರಕರಣ ಸಂಬಂಧ ಈಗಾಗಲೇ ಜಿಲ್ಲಾಡಳಿತ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಇಲ್ಲಿರುವಂತಹ ಜನರ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡಿದ್ರು. ಪ್ರಮುಖವಾಗಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ ಮಾತ್ರವಲ್ಲ, ಇವರು ಈ ಕೋಗಿಲ್ ಲೇಔಟ್ಗೆ ಬರುವಂತಹ ಮುಂಚೆ ಯಾವ ಜಾಗದ ಇದ್ರು ಅನ್ನೋದಕ್ಕೆ ಸಂಬಂಧವಾಗಿ ಪೊಲೀಸ್ ಸಿಗುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾರು ಯಲಹಂಕ ಸುತ್ತಮುತ್ತ ವಾಸವಿದ್ರೋ ಅದೇ ಜಾಗಕ್ಕೆ ಆ ಒಂದು ಅಕ್ರಮ ಒತ್ತುವರಿದಾರನ್ನು ಕರ್ಕೊಂಡು ಹೋಗಿ ಆ ಒಂದು ಮನೆಯ ಅಕ್ಕಪಕ್ಕದ ನಿವಾಸಿಗಳ ಹತ್ರ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇವರು ಹೌದಾ 30 ವರ್ಷಗಳಿಂದ ಈ ಒಂದು ಜಾಗದಲ್ಲಿ ವಾಸವಿದ್ರ ಅನ್ನೋದು ಸಂಬಂಧಪಟ್ಟಾಗ ಅವ್ರ ಹತ್ರ ಕೂಡ ಸ್ಟೇಟ್ಮೆಂಟ್ ತಗೋತಾರೆ. ಜೊತೆಗೆ ಆ ಒಂದು ಮನೆಯ ಮುಂಭಾಗದಲ್ಲೂ ಕೂಡ ಫೋಟೋವನ್ನು ತಗೋತಾರೆ. ಇನ್ ಕೆಲವೊಂದಿಷ್ಟು ಜನ ಆಟೋ ಡ್ರೈವರ್ಸ್ ಇದ್ರು, ಅವರ ಡಿಎಲ್ ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಈ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಅದರಲ್ಲೂ ಕೂಡ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್ ಜೊತೆಗೆ ಸ್ಕೂಲ್ ಮಕ್ಕಳ ಸರ್ಟಿಫಿಕೇಟ್ ಆಗಿರ್ಬೋದು, ಗ್ಯಾಸ್ ಡಾಕ್ಯುಮೆಂಟ್ ಆಗಿರ್ಬೋದು, ಜೊತೆಗೆ ಕರೆಂಟ್ ಕನೆಕ್ಷನ್ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ ಯಾರ್ಯಾರ ಹತ್ರ ಇದೆಯೋ ಅಂತವರ 25ರಿಂದ 28 ಜನರು ಇದೀಗ ಅರ್ಹರು ಅಂತ ಪರಿಗಣಿಸಿದ್ದಾರೆ. ಅವರನ್ನು ಕೂಡ ಪೊಲೀಸರು ಕೂಡ ಖುದ್ದು ವೆರಿಫಿಕೇಶನ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಬರುವಂತಹ ಮುಂಚೆ ಎಲ್ಲಿದ್ದ ಯಾವ ಜಾಗದಲ್ಲಿ ವಾಸವಿದ್ರು ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅಕ್ಕಪಕ್ಕದ ನಿವಾಸಿಗಳ ಬಳಿ ಕೂಡ ಸಹಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಇದ್ದಂತಹ 28 ಜನರನ್ನು ಇದೀಗ ಅರ್ಹರು ಅಂತ ಪರಿಗಣಿಸಿದ್ದಾರೆ. ಈಗಾಗಲೇ ಈ ಒಂದು ಅರ್ಹ ಪಟ್ಟಿ ಏನೇ ಅದು ರಾಜೀವ್ ಗಾಂಧಿ ವಸತಿ ನಿಗಮದ ಕೈ ಇನ್ನು ಒಂದೆರಡರಲ್ಲಿ ಕೈ ಸೇರಿದ ನಂತರ ಅಂತಿಮವಾಗಿ ಅವರಿಗೆ ಇಲ್ಲಿಂದ ಪರ್ಯಾಯವಾಗಿ ಪುನರ್ವಸತಿ ಕಲ್ಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಸದ್ಯಕ್ಕೆ ಯಾರಿಗೂ ಕೂಡ ಇವತ್ತಿಗೂ ಕೂಡ ಅಂದ್ರೆ ಕೋಗಿಲ್ ಲೇಔಟ್ ನಿಂದ ಪುನರ್ವಸತಿ ಜಾಗ ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡುವಂತಹ ಒಂದು ಕೆಲಸ ಆಗಿಲ್ಲ, ಅಥವಾ ಪುನರ್ವಸತಿ ಜಾಗದಲ್ಲಿ ಇಂತಹ ರೂಮ್ ನಿಮಗೆ ಅನ್ನೋದು ಅಥವಾ ಇಂತಹ ಮನೆ ನಿಮ್ಗೆ ಅನ್ನೋದನ್ನು ಕೂಡ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಯಾರು ಅರ್ಹರೋ ಅಂತವರಿಗೆ ಒಟಿಪಿಯನ್ನು ಕೂಡ ಕೇಳ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳು ವೆರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಇವರ ಡಾಕ್ಯುಮೆಂಟ್ ಅನ್ನು ಟೆಕ್ನಿಕಲ್ ಆಗಿ ಕೂಡ ವೆರಿಫೈ ಮಾಡಿದ್ದಾರೆ. ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಇವರಲ್ಲಿರುವಂತಹ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅದರ ಡೇಟ್ ಆಫ್ ಇಶ್ಯೂ ಯಾವಾಗ ಅಂತ ನೋಡಿದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅನ್ನೋದನ್ನು ನೋಡಿದ ಮೇಲೆನೆ ಇವರಿಗೆ ಒಟಿಪಿಯನ್ನು ಕಳಿಸಿದ್ರೆ ಒಟಿಪಿ ಈಗ ಯಾರ್ಯಾರು ಅರ್ಹರ ಅಂತವ್ರ ಹತ್ರ ಒಟಿಪಿ ಕೇಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತರ್. ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡ ಅವರ ಮನೆಗಳನ್ನ ತೆರವು ಮಾಡಲಾಗಿತ್ತು. ಅದಾದ ನಂತರ ಸರ್ಕಾರ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಅವರಿಗೆ ಮನೆಯನ್ನ ಕೊಡುವಂತ ತೀರ್ಮಾನವನ್ನ ಮಾಡಿತ್ತು. ಈಗ ಆರಂಭದ ಹಂತದಲ್ಲಿ ಸುಮಾರು 25ರಿಂದ 28 ಜನ ಕೋಗಿಲು ಬಡಾವಣೆಯಲ್ಲಿ ಮನೆಯನ್ನ ಕಳ್ಕೊಂಡವರಿಗೆ ಮನೆಯನ್ನ ಕಟ್ಟಿಕೊಡಿಸುವಂತಹ ಸರ್ಕಾರದ ಇದೊಂದು ತೀರ್ಮಾನ ಅದು ಸರಿಯಿಲ್ಲ ಅನ್ನೋದ್ರ ಬಗ್ಗೆ ವಿಪಕ್ಷಗಳು ಅಸಮಾಧಾನವನ್ನ ಹೊರಹಾಕಿದ ನಂತರ ಸರಿಯಾದ ದಾಖಲೆಗಳಿದ್ರೆ ನಾವು ಕೊಡ್ತೀವಿ ಅನ್ನೋದನ್ನ ಸರ್ಕಾರ ಹೇಳಿತ್ತು. ಈಗ 25 ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರವನ್ನ ನೀಡುತ್ತೆ ಸರ್ಕಾರ. ಕೋಗಿಲು ಕದನದಲ್ಲಿ ಅರ್ಹರಿಗೆ ಮಾತ್ರ, ನೀವು ಎಲಿಜಿಬಲ್ ಇದ್ರೆ ಮಾತ್ರ, ನಿಮ್ಗೆ ಎಲ್ಲ ಅರ್ಹತೆಗಳಿದ್ರೆ ಮಾತ್ರ ನಿಮಗಲ್ಲಿ ಮನೆ ಸಿಗುತ್ತೆ. ಕರೆ ಮಾಡಿ ಒಟಿಪಿ ಪಡೆಯುತ್ತಿರುವ ಅಧಿಕಾರಿಗಳು ಮೊದಲ ಹಂತದಲ್ಲಿ 25ರಿಂದ 28 ಕುಟುಂಬಕ್ಕೆ ಹಕ್ಕುಪತ್ರವನ್ನು ಕೊಡ್ತಾರೆ. ಮನೆಗೆ ಬಂದು ಅರ್ಜಿಗೆ ಸಹಿ ಮಾಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಮನೆಯ ಮುಂದೆ ನಿಲ್ಲಿಸಿ ಫೋಟೋವನ್ನ ಕ್ಲಿಕ್ ಮಾಡಿದ್ದಾರೆ. ವಾಸಸ್ಥಳ ದೃಢೀಕರಣ ಪತ್ರಕ್ಕೆ ಅರ್ಜಿ ಸಲ್ಲಿಕೆಯನ್ನು ಕೂಡ
ಮಾಡಿದ್ದಾರೆ. ಅರ್ಜಿ ಸಲ್ಲಿಸಿರೋದಕ್ಕೆ ಮೆಸೇಜ್ ಮೂಲಕ ಕನ್ಫರ್ಮೇಶನ್ ಕೂಡ ಮಾಡ್ತಾ ಇದ್ದಾರೆ. ಮನೆ ಮಾಲೀಕರು ಅಕ್ಕಪಕ್ಕ ನಿವಾಸಿಗಳಿಂದ ಸಾಕ್ಷಿ ಸಹಿ ಅಂದ್ರೆ ಒಂದು ಇದು ಬೇಕಲ್ಲ, ಎವಿಡೆನ್ಸ್ ಬೇಕಲ್ಲ, ಆ ನಿಟ್ಟಿನಲ್ಲಿ ಸಾಕ್ಷಿ ಸಹಿಯನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಂದ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. ಅರ್ಹರಿಗೆ ಈಗಾಗಲೇ ಜಿಬಿಎ ಅಧಿಕಾರಿಗಳಿಂದ ಮೆಸೇಜ್ ಕೂಡ ಹೋಗಿದೆ. ಒಟ್ಟಾರೆ ಯಾರು ಅರ್ಹರಿದ್ದಾರೆ ಅವರಿಗೆ ಮನೆ ಕೊಡಿ, ನಮ್ದು ಯಾವುದೇ ತಕರಾರಿಲ್ಲ. ಆದ್ರೆ ನೀವು ಯಾವುದೋ ಬೇರೆ ದೇಶದಿಂದ ಬಂದು ಇಲ್ಲಿ ಫೇಕ್ ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊಂಡು ಮನೆ ಪಡೆಯೋದು ಸರಿಯಲ್ಲ ಅನ್ನೋದು ಪ್ರತಿಪಕ್ಷಗಳ ಆಕ್ರೋಶ ಆಗಿತ್ತು. ಸರ್ಕಾರ ಇದೆಲ್ಲವನ್ನು ಕೂಡ ಈಗ ವೆರಿಫೈ ಮಾಡಿನೇ ಸುಮಾರು ಮೊದಲ ಹಂತದಲ್ಲಿ 25ರಿಂದ 28 ಜನರಿಗೆ ಹಕ್ಕುಪತ್ರ ಕೊಡ್ತಾರಂತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ಸತ್ತಾರ, ಮೊದಲ ಹಂತದಲ್ಲಿ ಎಷ್ಟು ಜನರಿಗೆ ಕೊಡ್ತಾರೆ? ಹಾಗೆ ಸುಮಾರು ಹೆಚ್ಚು ಕಮ್ಮಿ 150 ಮನೆಗಳು ಅಲ್ಲಿ ಇದ್ದು ಅನ್ನೋದು, ಅವರಿಗೆಲ್ಲ ಏನ್ ಮಾಡ್ತಾರೆ? ಸದ್ಯ ಈಗ ಯಾವ ಆಧಾರದ ಮೇಲೆಲ್ಲ ಇವರು ಹಕ್ಕುಪತ್ರವನ್ನು ಕೊಡ್ತಾ ಇದ್ದಾರೆ? ಯಾವಾಗ ಕೊಡ್ತಾರಂತೆ? ಏನ್ ಕತೆ? ರಂಜಿತ್, ಕೋಗಿಲ್ ಲೇಔಟ್ನ ಅಕ್ರಮ ಒತ್ತುವರಿ ತೆರವು ಪ್ರಕರಣ ಸಂಬಂಧ ಈಗಾಗಲೇ ಜಿಲ್ಲಾಡಳಿತ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಇಲ್ಲಿರುವಂತಹ ಜನರ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡಿದ್ರು. ಪ್ರಮುಖವಾಗಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ ಮಾತ್ರವಲ್ಲ, ಇವರು ಈ ಕೋಗಿಲ್ ಲೇಔಟ್ಗೆ ಬರುವಂತಹ ಮುಂಚೆ ಯಾವ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಸಂಬಂಧ ಹಾಗೆ ಪೊಲೀಸ್ ಸಿಗುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾರು ಯಲಹಂಕ ಸುತ್ತಮುತ್ತ ವಾಸವಿದ್ರೋ ಅದೇ ಜಾಗಕ್ಕೆ ಆ ಒಂದು ಅಕ್ರಮ ಒತ್ತುವರಿದಾರನ್ನು ಕರ್ಕೊಂಡು ಹೋಗಿ ಆ ಒಂದು ಮನೆಯ ಅಕ್ಕಪಕ್ಕದ ನಿವಾಸಿಗಳ ಹತ್ರ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇವರು ಹೌದಾ 30 ವರ್ಷಗಳಿಂದ ಈ ಒಂದು ಜಾಗದಲ್ಲಿ ವಾಸವಿದ್ರ ಅನ್ನೋದು ಸಂಬಂಧಪಟ್ಟಾಗ ಅವ್ರ ಹತ್ರ ಕೂಡ ಸ್ಟೇಟ್ಮೆಂಟ್ ತಗೋತಾರೆ. ಜೊತೆಗೆ ಆ ಒಂದು ಮನೆಯ ಮುಂಭಾಗದಲ್ಲೂ ಕೂಡ ಫೋಟೋವನ್ನು ತಗೋತಾರೆ. ಇನ್ ಕೆಲವೊಂದಿಷ್ಟು ಜನ ಆಟೋ ಡ್ರೈವರ್ಸ್ ಇದ್ರು, ಅವರ ಡಿಎಲ್ ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಈ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಅದರಲ್ಲೂ ಕೂಡ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್ ಜೊತೆಗೆ ಸ್ಕೂಲ್ ಮಕ್ಕಳ ಸರ್ಟಿಫಿಕೇಟ್ ಆಗಿರ್ಬೋದು, ಗ್ಯಾಸ್ ಡಾಕ್ಯುಮೆಂಟ್ ಆಗಿರ್ಬೋದು, ಜೊತೆಗೆ ಕರೆಂಟ್ ಕನೆಕ್ಷನ್ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ ಯಾರ್ಯಾರ ಹತ್ರ ಇದೆಯೋ ಅಂತವರ 25ರಿಂದ 28 ಜನರು ಇದೀಗ ಅರ್ಹರಂತೂ ಪರಿಗಣಿಸಿದ್ದಾರೆ. ಅವರನ್ನು ಕೂಡ ಪೊಲೀಸರು ಕೂಡ ಖುದ್ದು ವೆರಿಫಿಕೇಶನ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಬರುವಂತಹ ಮುಂಚೆ ಎಲ್ಲಿದ್ದ ಯಾವ ಜಾಗದಲ್ಲಿ ವಾಸವಿದ್ರು ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅಕ್ಕಪಕ್ಕದ ನಿವಾಸಿಗಳ ಬಳಿ ಕೂಡ ಸಹಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಇದ್ದಂತಹ 28 ಜನರನ್ನು ಇದೀಗ ಅರ್ಹರಂತೂ ಪರಿಗಣಿಸಿದ್ದಾರೆ. ಈಗಾಗಲೇ ಈ ಒಂದು ಅರ್ಹ ಪಟ್ಟಿ ಏನೇ ಅದು ರಾಜೀವ್ ಗಾಂಧಿ ವಸತಿ ನಿಗಮದ ಕೈ ಒಂದೆರಡರಲ್ಲಿ ಕೈ ಸೇರುತ್ತೆ. ಕೈ ಸೇರಿದ ನಂತರ ಅಂತಿಮವಾಗಿ ಅವರಿಗೆ ಇಲ್ಲಿಂದ ಪರ್ಯಾಯವಾಗಿ ಪುನರ್ವಸತಿ ಕಲ್ಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಸದ್ಯಕ್ಕೆ ಯಾರಿಗೂ ಕೂಡ ಇವತ್ತಿಗೂ ಕೂಡ ಅಂದ್ರೆ ಕೋಗಿಲ್ ಲೇಔಟ್ ನಿಂದ ಪುನರ್ವಸತಿ ಜಾಗ ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡುವಂತಹ ಒಂದು ಕೆಲಸ ಆಗಿಲ್ಲ, ಅಥವಾ ಪುನರ್ವಸತಿ ಜಾಗದಲ್ಲಿ ಇಂತಹ ರೂಮ್ ನಿಮಗೆ ಅನ್ನೋದು ಅಥವಾ ಇಂತಹ ಮನೆ ನಿಮ್ಗೆ ಅನ್ನೋದನ್ನು ಕೂಡ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಯಾರು ಅರ್ಹರೋ ಅಂತವರಿಗೆ OTP ಅನ್ನು ಕೂಡ ಕೇಳ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳು ವೆರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಇವರ ಡಾಕ್ಯುಮೆಂಟ್ ಅನ್ನು ಟೆಕ್ನಿಕಲ್ ಆಗಿ ಕೂಡ ವೆರಿಫೈ ಮಾಡಿದ್ದಾರೆ. ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಇವರಲ್ಲಿರುವಂತಹ ಆಧಾರ್ ಕಾರ್ಡ್ ಆಗಿರೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅದರ ಡೇಟ್ ಆಫ್ ಇಶ್ಯೂ ಯಾವಾಗ ಅಂತ ನೋಡಿದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅನ್ನೋದನ್ನು ನೋಡಿದ ಮೇಲೆನೆ ಇವರಿಗೆ OTP ಅನ್ನು ಕಳಿಸಿದ್ರೆ OTP ಈಗ ಯಾರ್ಯಾರು ಅರ್ಹರ ಅಂತವ್ರ ಹತ್ರ OTP ಕೇಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತರ್. ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡ ಅವರ ಮನೆಗಳನ್ನ ತೆರವು ಮಾಡಲಾಗಿತ್ತು. ಅದಾದ ನಂತರ ಸರ್ಕಾರ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಅವರಿಗೆ ಮನೆಯನ್ನ ಕೊಡುವಂತ ತೀರ್ಮಾನವನ್ನ ಮಾಡಿತ್ತು. ಈಗ ಆರಂಭದ ಹಂತದಲ್ಲಿ ಸುಮಾರು 25ರಿಂದ